ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ನಮ್ಗೆ ಯಾವ ಪಕ್ಷ ಬಂದ್ರೆ ಈಗ 5 ವರ್ಷ ಬಿಜೆಪಿ ಬಂದ್ರೆ ನಮ್ಗೇನು ಉಪಯೋಗ ಆಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವ್ರು ಬಂದ ನಂತರ ನಮ್ಗೆ ಲೇಡೀಸ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಿದೆ. ಮತ್ತೆ ನಮ್ಗೆ ಎಲ್ಲದಕ್ಕೂ ಈಗ ನಾವು ಇರೋದು ನೆರಳ ಅಂದ್ರೆ ಇವ್ರ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದ ಮನೆ, ಕಾಂಗ್ರೆಸ್ ಅವ್ರು ಕೊಟ್ಟಿದ್ದು ಮನೆ. ಅದಕ್ಕಾಗಿ ನಾವ್ ಇರೋದು ಅವ್ರ ಮನೆಯೊಳಗೆ ಅಂತೇಳಿ ನಾವು ಅವ್ರ ಗೆದ್ದು ಬರ್ಬೇಕಂದ್ರೆ ನಮ್ಮ ಆಸೆ, ನಮ್ಮ ಇಷ್ಟ. ಮತ್ತೆ ನಮ್ಗೆಲ್ಲರಿಗೂ ಸಹಾಯನೂ ಆಗಿದೆ. ಮಕ್ಕಳಿಗೆ ಒಬ್ಬರ ಕಡೆ ನಾವು ಬೇಡ್ಕೊಳಂಗ್ ಮಾಡಿಲ್ಲ ಅವರು. ನಮ್ಗೆ ತಿಂಗಳಿಗೆ 2,000 ರೂಪಾಯಿ ಆಗ್ತಿದಾರೆ, ಅದು ಯಾರು ಹಾಕಂಗಿಲ್ಲ. ಹೌದೇನಿಲ್ರಿ? ಸಹಾಯ ಆಗ್ತಿದ್ಯಮ್ಮ? ಸಹಾಯ ಆಗ್ತಾ ಇದೆ ನಮ್ಗೆಲ್ಲ. ಮತ್ತೆ ಅಕ್ಕಿ ದುಡ್ಡನ್ನು ಬರ್ತಾ ಇದೆ, ಎಲ್ಲ ಸಹಾಯ ಆಗ್ತಾ ಇದೆ. ಕರೆಂಟ್ ಬಿಲ್ ಫ್ರೀ ಆಗಿದೆ, ಎಲ್ಲ ಸಹಾಯ ಆಗಿದೆ. ಮತ್ತೆ ಕೆಲವೊಬ್ರು ಹೇಳ್ತಿದಾರೆ 2,000 ಕೊಟ್ಟು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಿದ್ರು, ಹೆಣ್ಮಕ್ಳು ಗಂಡಂದಿರ್ ಮಾತ್ ಕೇಳ್ತಾ ಇಲ್ಲ, ಬಸ್ ಹತ್ಕೊಂಡ್ ಹೋಗ್ತಾರೆ ಅಂತಾರೆ. ಅದಕ್ಕೇನ್ ಹೇಳ್ತೀರಾ? ಸ್ವಲ್ಪ ಅವ್ರ ಹೆಂಡ್ರು ಹಂಗ್ ಮಾಡ್ತಾರೆ, ಎಲ್ಲಾರ ಹಂಗ್ ಮಾಡಲ್ಲ. ಯಾರೋ ಒಬ್ರು ಮಾಡ್ತಿದ್ರಂತೆ, ಊರೆಲ್ಲ ಹಂಗ ಮಾಡಿದ್ರಂತ ಟಂಟರ್ ಮಾಡೋದು ಸರಿಯಲ್ಲ. ನಮ್ಗೆಲ್ಲ ಚಲೋ ಮಾಡಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್, ಮತ್ತೆ ಕಾಂಗ್ರೆಸ್ ಬರ್ಲಿ ಅಂತ ನಾವೆಲ್ಲ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ನಮ್ಗೆ ಕಾಂಗ್ರೆಸ್ ಬರ್ಬೇಕ್ರಿ. ಯಾಕಮ್ಮ? ಹೌದ್ರ, ಅವ್ರಲಿಂತ ನಮ್ಗೆ ಸುಖ ಆಯ್ತ್ರಿ. ಅದ್ರಕ್ಕಿಂತ ನಮ್ಗೆ ಕಾಂಗ್ರೆಸ್ ಬೇಕು. ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ ಕಾಂಗ್ರೆಸ್? ನಮ್ಗೆ ಎಲ್ಲ ಸಹಾಯ ಐತಿ ಅವ್ರದ್ದು. ಅಕ್ಕಿದಾಗ್ಲಿ 2,000 ರೂಪಾಯಿ ಆಗ್ಲಿ, ನಮ್ ಬಡವ್ರ ಮಂದಿಗೆ ಸಹಾಯ ಐತಿ ಅವ್ರದ್ದು ಅಂತ ಹೇಳಿ ನಮ್ಗೆ ಕಾಂಗ್ರೆಸ್ ಬೇಕು. ನಾವ್ ಹಾಕೋದು ವೋಟ್ ಅಂತ ಕಾಂಗ್ರೆಸ್ಗೆ ಹಾಕೋದು. ಕಾಂಗ್ರೆಸ್ಗೆ ಹಾಕೋದು. ಅಮ್ಮ ನಮಸ್ತೆ. ನಮಸ್ತೆ ರೀ. ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ನಮ್ಗ ಕೈ ಚಲೋ ಬಂದೈತ್ರಿ. ಯಾಕೆ? ನಮ್ಗೆ ಸಹಾಯ ಮಾಡಿದಾರ್ರಿ ಅವ್ರ. ನಮ್ ಬಡವರಿಗೆ ಸಹಾಯ ಮಾಡಿದಾರು. ಏನ್ ಸಹಾಯ ಮಾಡಿದಾರೆ? ಏನ್ ಸಹಾಯ ಕರೆಂಟ್ ಬಿಲ್ ಫ್ರೀ ಮಾಡಿದಾರು, ಬಸ್ ಫ್ರೀ ಮಾಡಿದಾರು, ಮತ್ತೆ 2,000 ರೂಪಾಯಿ ಹಾಕತಾರು. ಇದು ಅಕ್ಕಿ ಬರತಾವ್ರಿ, ರೇಷನ್ ಅಕ್ಕಿ ರೊಕ್ಕ ಬರತಾವ್. ಅದಕ್ಕ ಬಡ್ರ ಮಂದಿಗೆ ಅದ ನಮ್ಗೆ ಸಹಾಯ ರೀ. ಅಮ್ಮ ಈಗ ಕೆಲವಷ್ಟು ಮಂದಿ ಹೇಳ್ತಾವ್ರೆ 2,000 ರೂಪಾಯಿ ಕೊಟ್ಟು ಜನರನ್ನ ಹಾಳು ಮಾಡ್ತಾವ್ರೆ, ಯಾರಿಗೂ ಉಪಯೋಗ ಆಗ್ತಿಲ್ಲ ಅಂತಾರೆ. ಹೌದಾ? ಅದೇ ನಿಮ್ಗೆ ಗೊತ್ತಿಲ್ರಿ. ಸ್ವಲ್ಪ ನಮ್ಗೆ ಈಗ ಸಹಾಯ ಬಂದೈತಿ ನೋಡ್ರಿ. ನಿಮ್ಗೆ ಉಪಯೋಗ ಆಗ್ತೈತ್ರಿ. ನಮ್ಗೆ ಏನ್ರ ದವಾಖಾನೆ ಖರ್ಚಾಗ್ಲಿ ಏನಾದ್ರೂ ಸಹಾಯ ಆಗತೈತಿ ನೋಡ್ರಿ. ಪೆನ್ಷನ್ ಬರತೈತಿ, ಅದ ನಮ್ಗೆ ಸಹಾಯ ರೀ. ನಿಮ್ ಜೀವನ ನೀವು ನಡ್ಸ್ಕೊಂಡು ಹೋಗ್ಬೋದು. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ನಮ್ಗೆ ಯಾವ್ದು ಪಕ್ಷ ಚಲೋ ಮಾಡಿದಾನ ಆ ಪಕ್ಷಕ್ಕೆ ಹಾಕ್ತೇವೆ. ನಿಮ್ಗೆ ಯಾವ್ದು ಬರ್ಬೇಕು, ಕಾಂಗ್ರೆಸ್ ಬಿಜೆಪಿನ? ನಮ್ಗೆ ಕಾಂಗ್ರೆಸ್ ಬರ್ಬೇಕು ನೋಡವ್ವ. ನಾವು ಹುಟ್ಟಿದಾಗಿಂದ ಇಷ್ಟಿದ್ದಾಗಿಂದ ಕಾಂಗ್ರೆಸ್ ಐತಿವ, ನಮ್ಗೆ ಕಾಂಗ್ರೆಸ್ ಐತಿ. ಅಮ್ಮ ಏನೇನ್ ಚಲೋ ಕೆಲಸ ಮಾಡೋರೆ ನಿಮ್ಗೆ ಕಾಂಗ್ರೆಸ್ ಅವ್ರು? ಏನ್ ಸಹಾಯ ಮಾಡೋರೆ? ಈಗ ಏನ್ ಸಹಾಯ ಮಾಡಾಕತ್ತಾರ ಅವ್ರ ಗುರುತಿಲ್ಲ. ಮಂದಿ ತಗೊಂಡ್ ತಿನ್ನಾಕತ್ತಾರಲ್ಲ. 2,000 ದುಡ್ಡು ಕೊಟ್ಟವ್ರೆ, ಗೊತ್ತಾ ಅದು? ಏನೇನ್ ಕೊಟ್ಟವ್ರೆ ಹೇಳಿ? 4,000 ರೂಪಾಯಿ 2,000 ರೂಪಾಯಿ ಕೊಡಾಕತ್ತಾರ. ರೇಷನ್ ಕೊಡಾಕತ್ತಾರ, ರೊಕ್ಕ ಕೊಡಾಕತ್ತಾರ. ಮತ್ತೇನ್ ಬೇಕು? ಕರೆಂಟ್ ಬಿಲ್ ಫ್ರೀ ಮಾಡಿದಾರೆ, ಬಸ್ಸುನು ಫ್ರೀ ಮಾಡಿದಾರೆ, ಊರ್ ಅಡ್ಡಾಡಕತ್ತಾರ. ಮತ್ತೇನ್ ಬೇಕವ? ಖುಷಿ ಇದೆಯಾ? ಖುಷಿ ಅದೇನ. ಈ ಬಾರಿ ಯಾವ ಪಕ್ಷ ಬರ್ಬೇಕು ನಿಮ್ಗೆ? ನನ್ಗೆ ಕಾಂಗ್ರೆಸ್ ಜನ ಬರ್ಬೇಕು ನೋಡು. ಹುಟ್ಟಿಂದ ಅವಾಗಿಂದ ನಂದು ಇದೈತಿ ಕೈ. ಉಣ್ಣಾಕ ಕೈ ಕೊಟ್ಟಾನ ದೇವ್ರ, ಅದ ಕೈ ಬರ್ಬೇಕು. ಮೇಡಮ್, ಈ ಬಾರಿ ಲೋಕಸಭೆಯಲ್ಲಿ ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮ್ ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದ್ ಅನ್ಸತ್ತೆ ಮೇಡಮ್. ಯಾಕಾಗಿ? ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ದುಡ್ಡಾಗ್ಲಿ, ಈಗ ರೇಷನ್ ಹಾಕ್ತಿರೋ ದುಡ್ಡಾಗ್ಲಿ ನಮ್ಮಂತ ಹೆಣ್ಮಕ್ಳಿಗೆ ಬಾಳ ಉಪಯೋಗ ಆಗಿದೆ ಮೇಡಮ್. ಅದರಿಂದ ಅದ್ 2,000 ನೀಡ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ನಮ್ದು ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ನಾವ್ ಈ ಸಲ ಕಾಂಗ್ರೆಸ್ಗೆ ಮೇಡಮ್, ಕೆಲವು ಮಂದಿ ಹೇಳ್ತಾ ಇದಾರೆ 2,000 ರೂಪಾಯಿ ಕೊಟ್ಟು ಮನೆ ಹೆಣ್ಮಕ್ಳನ್ನ ಹಾಳು ಮಾಡಿದ್ರು. ಹಾಗೇನಿಲ್ಲ ಮೇಡಮ್, ಎಲ್ಲರೂ ಒಳ್ಳೇದಕ್ಕಾಗಿನೇ ಉಪಯೋಗ ಮಾಡ್ಕೋತಾ ಇದೀವಿ. ನಮ್ಗಂತೂ ಒಳ್ಳೆ ಉಪಯೋಗನೇ ಆಗಿದೆ ಮೇಡಮ್ ಅದರಿಂದ. ಮತ್ ನಮ್ಮ ಮಕ್ಳಿಗಾಗ್ಲಿ ನಮ್ಮ ಮನೆಯವರಿಗಾಗ್ಲಿ ಎಲ್ಲರಿಗೂ ಉಪಯೋಗ ಆಗಿದೆ ಮೇಡಮ್. 2,000 ಹಾಗೇನೆ ಆಗ್ಲಿಲ್ಲ ಮೇಡಮ್. ನಮ್ ಕೆಲ್ಸಕ್ಕಂತೂ ನಾವು ಹೋಗ್ತಾನೆ ಇದೀವಿ, ದುಡಿತಾನೆ ಇದೀವಿ. ಪ್ಲಸ್ ಈ ಹಣನು ಒಳ್ಳೇದಕ್ಕಾಗಿ ಉಪಯೋಗ ಮಾಡ್ಕೋತಾ ಇದೀವಿ ಮೇಡಮ್. ಮನೆಯಲ್ಲಿ ಇದ್ಬಿಟ್ಟು ಎಷ್ಟ್ ಜನ ಖಾಲಿ ಇರ್ತಾರೆ, ಅವ್ರು 2,000 ರೂಪಾಯಿ ಜಮಾ ಮಾಡಿ ಒಂದ್ ದರ್ಬಿ ಮಿಷಿನ್ ತಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ನಮ್ಮ ಫ್ರೆಂಡ್ ಆಗ್ಲಿ ಮತ್ತೆ ನಮ್ಮ ರಿಲೇಟಿವ್ಸ್ ಆಗ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಚೆನ್ನಾಗಿ ಉಪಯೋಗ ಆಗಿದೆ ಮೇಡಮ್ ಅದರಿಂದ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಗೆದ್ರೆ ಒಳ್ಳೇದು ಅನ್ಸುತ್ತಮ್ಮ? ಕಾಂಗ್ರೆಸ್. ಯಾಕಾಗಿ ಕಾಂಗ್ರೆಸ್? ಮೊದ್ಲಿಂದ ಬಂದಿದೆ, ಮೊದ್ಲಿಂದ ಸೌಲಭ್ಯನೂ ಇದೆ, ಚಲೋ ಇದೆ. ಕಾಂಗ್ರೆಸ್ ಬರ್ಬೇಕು. ಈಗ ಅವ್ರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಗಳು ಸಿಕ್ಕಿದಾವ ನಿಮ್ಗೆ? ಏನೇನ್ ಸಿಕ್ಕಿದೆ? 2,000 ರೂಪಾಯಿ ಸಿಕ್ಕಿದಾವೆ. ಮತ್ತೆ ಅನ್ನಭಾಗ 510 ರೂಪಾಯಿ ಸಿಗತ್ತಿದ್ದಾವೆ. ಸಿಲಿಂಡರ್ದಲ್ಲಿ 300 ರೂಪಾಯಿ ಸಿಗತ್ತಿದ್ದಾವೆ. ಎಲ್ಲಾನು ಸೌಲಭ್ಯ ಇದೆ, ಎಲ್ಲ ಸೌಲಭ್ಯ ಸಿಗ್ತಾ ಇದೆ, ಹಾಗಾಗಿ ಖುಷಿ ಇದೆ. ಕೆಲವೊಬ್ರು ಹೇಳ್ತಾ ಇದಾರೆ ಹೆಣ್ಮಕ್ಳಿಗೆ 2,000 ಕೊಟ್ಟು ಹಾಳು ಮಾಡ್ತಿದ್ದಾರೆ,
ಹೆಣ್ಮಕ್ಳು ಅದನ್ನ ತಗೊಂಡು ಫ್ರೀ ಬಸ್ ಅಲ್ಲಿ ಊರ್ ಸುತ್ತಕ್ ಹೋಗ್ತಾರೆ. ಅಂತದೇನು ಇಲ್ಲ, ಅಂತದೇನು ನಡೆಯಕತ್ತಿಲ್ಲ. ಒಳ್ಳೇದೇ ನಡೆಯಕತ್ತಿಲ್ಲ, ಕೆಟ್ಟದೇನು ನಡೆಯಕತ್ತಿಲ್ಲ. ನಾವ್ ಹೆಂಗ್ ಉಪಯೋಗಿಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್. ನೀವು ಮನೆಗೆ ನಿಮ್ಮ ಸಂಸಾರಕ್ಕೆ ಅಂತ ಉಪಯೋಗಿಸ್ಕೊತಾ ಇದೀರಾ, ಕಷ್ಟಕ್ಕೆ ಆಗ್ತಿದ್ಯಾ? ಹೌದಾಗ್ತಿದೆ. ಏನ್ ಮಾಡ್ತೀರಿ ಅದ್ ತಗೊಂಡು? ಒಂದೊಂದು ಟೈಮಲ್ಲಿ ಕಷ್ಟಕ್ಕೊಳಗೂ ಬರ್ತಿದ್ದಾವೆ ರೊಕ್ಕವು. ಒಂದೊಂದು ಟೈಮಲ್ಲಿ ಒಂದೊಂದು ಟ್ಯೂಷನ್ ಫೀಸ್ ಕಟ್ಟಬೇಕಾಗ್ತೈತಿ. ಎದಕ್ಕೆ ಆದ್ರೆ ಆಗ್ಲಿ ಒಂದು ಬರ್ತಾವೆ. ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತಮ್ಮ? ನಮ್ದು ನೋಡ್ರಿ, ಯಾರು ಬಂದ್ರು ನಮ್ಮ ಒಳ್ಳೆಯವ್ರೆ, ಕೆಟ್ಟವ್ರು ಯಾರು ಇರೋದಿಲ್ಲ. ಆದ್ರೆ ಬಡವ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ನಾವು ನಿಮ್ಮನ್ನು ನಂಬ್ಕೊಂಡು ನಾವು ಓಟ್ ಹಾಕಿದೀವಿ ಅಂದ್ಮ್ಯಾಗ ನಮಗೂ ಒಂದು ತೃಪ್ತಿ ಸಿಗಬೇಕು. ಈಗ ನಾವು ನಿಮ್ಮನ್ನು ನಂಬ್ಕೊಂಡು ನಾವು ಹಾಕಿರ್ತೀವಿ, ನಮಗೊಂದು ಬೈಕ ಇರ್ತೈತಿ. ನಾವಂತೂ ಅವ್ರು ದೊಡ್ಡವ್ರ ಮಟ್ಟ ನಾವು ಹೋಗಿ ಮಾತಾಡಕ್ಕೆ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ನಮಗೂ ಅದು ಗೆಲ್ಬೇಕು, ಅವ್ರು ಚಲೋ ಬರಬೇಕು ಅನ್ನೋ ಬೈಕ ನಮ್ಗೆ ಇರ್ತೈತಿ. ಅದು ಬಂದರೆ ನಮಗೂ ಒಳ್ಳೇದು. ಅದು ನಾವು ಒಳ್ಳೇದು ಮಾಡಕ್ಕೆ ಹೋಗಿ ಅವರು ನಮ್ಗೆ ಕೆಟ್ಟದ್ದು ಮಾಡಿದಿಲ್ಲ ಅಂದ್ರೆ ನಮ್ಗೆ ನೋವು ಅನಿಸ್ತೈತಿ. ಅಮ್ಮ, ಈಗ ಸತತವಾಗಿ ಬಿಜೆಪಿಯ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು 6 ಸಲ ಗೆಲ್ತಾರೆ ನಿಮ್ಮ ಕ್ಷೇತ್ರದಲ್ಲಿ. ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ? ಅವೆಲ್ಲ ನಂಗೆ ಅರ್ಥ ಆಗೋದಿಲ್ಲ, ನಂಗೇನು ಗೊತ್ತ. ಸರಿ, ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಈ ಬಾರಿ ಯಾರು ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅನ್ಸುತ್ತೆ? ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನಿಸ್ತದೆ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ತಲುಪಿದಾವ ಅಮ್ಮ? ಬಂದಿದೆ. ಏನೇನ್ 2,000 ರೂಪಾಯಿ ಸಿಕ್ಕಿದ್ರೆ ನಮ್ಗೆ. ಅದು ಬಿಟ್ರೆ ಮತ್ತೇನಿಲ್ಲ ನಮ್ಗೆ. ಕರೆಂಟ್ ಬಿಲ್ಲು ಫ್ರೀ ಆಗಿದೆ. ಬಸ್ ಅಂತೂ ನಾವು ಜಾಸ್ತಿ ಎಲ್ಲಿ ಅಡ್ಡಾಡೋದಿಲ್ಲ, ಒಟ್ಟು ಫ್ರೀ ಆಗೈತಿ. ಫ್ರೀ ಆಗೈತೆ ಅಂತೇಳಿ ಅವ್ರು 2,000 ರೂಪಾಯಿ ಕೊಟ್ರು ಅಂತ ಹೇಳಿ ನಾವು ಅದನ್ನ ತಗೊಂಡು ಅದ್ರದ್ದು ರೂಪಿಸಿ ಮಾಡಿಸ್ಕೊಂಡು ಅಡ್ಡಾಡೋದು ನಮ್ದು ಕರೆಕ್ಟ್ ಅಲ್ಲ. ನಮ್ಗೆ ಎದಕ್ಕೆ ಬೇಕು ಬೇಕಾದಷ್ಟು ಉಪಯೋಗಿಸ್ಕೋಬೇಕು. ಇದು ಒಂದೇ ನಮ್ಮ ಬೈಕ್. ಅಮ್ಮ, ಈಗ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ 2,000 ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇದೆ, ಅವರಿಗೆ ಸುಮ್ನೆ ಕೊಡ್ತಿದ್ದಾರೆ. ಮಾಡೋದು ತಪ್ಪು ರೀ ಅದು. ಈಗ ನನ್ ಕೊಟ್ಟಾರ ಅವರು, ಅದನ್ನ ನಾನ್ ದುರುಪಯೋಗ ಪಡಿಸ್ಕೊಂಡು ಅಡ್ಡಾಡಿದ್ರೆ ಯಾರ್ದೇನ್ ತಪ್ಪು? ರಾಜಕಾರಣಿ ಅವ್ರ ತಪ್ಪ ಇಲ್ಲ. ಅವ್ರು ನಮ್ಗೆ ಒಂದು ಹಿತಕ್ಕಾಗಿ ಕೊಟ್ಟಿರ್ತಾರ. ಅವ್ರು ಹೊಟ್ಟಿಗೆ ಆಗಲಿ, ಒಂದು ಆರಾಮ ಇರೋದಿಲ್ಲ, ಒಂದು ಔಷಧಗಳಿಗಾಗಲಿ, ಮಕ್ಕಳ ಎಜುಕೇಷನ್ಗಾಗಲಿ, ಯಾವುದಕ್ಕೂ ಒಂದು ಒಳ್ಳೇದಕ್ಕಾಗಲಿ ಅಂತೇಳಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಅದು ಕೊಟ್ಟು ತಗೊಂಡಿದ್ದು ನಾವು ಒಳ್ಳೇದಕ್ಕೂ ಬಿಸ್ಕೋಬೇಕು. ಇದು ಅದನ್ನ ತಗೊಂಡು ಅವ್ರ ಮ್ಯಾಗೆ ನಾವು ತಪ್ಪಾಪಾರ್ದ ಹರಿಸಿದ್ರು. ಕೆಲವರಿಗೆ ಫ್ರೀ ಬಸ್ ಬೇಕು, ಕೆಲವ್ರಿಗೂ ಫ್ರೀ ಬಸ್ ಬೇಡ. ಈಗ ಅಂದಕ್ಕೂ ಅದು ಮಾಡಿದ್ದು ಒಳ್ಳೇದಲ್ಲ, ಫ್ರೀ ಬಸ್ ಮಾಡಿದ್ದು. ಈಗ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಾನು ಆಸ್ಪತ್ರೆಗೆ ಹೋಗಬೇಕು, ಅದೇ ಫ್ರೀ ಬಸ್ ಇತ್ತಂದ್ರೆ ಹೋಗಿ ತೋರಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ. ಅದನ್ನ ನಾವು ತಪ್ಪಾಗಿ ಉಪಯೋಗ ತಗೊಂಡ್ರೆ ಅದು ತಪ್ಪು. ಅಮ್ಮ, ಒಟ್ಟು ನಿಮ್ಗೆ ಬಾರಿ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಕಾಂಗ್ರೆಸ್ ಅನಿಸ್ತದೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತಮ್ಮ? ನಮ್ಗೆ ಕಾಂಗ್ರೆಸ್ ಪಕ್ಷ ಒಳ್ಳೇದು. ಎಲ್ಲರಿಗೂ 2,000 ರೂಪಾಯಿ ಹಾಕಾಕ್ತಾರೆ, ಅದಕ್ಕಾಗಿ ಎಲ್ಲರಿಗೂ ಭಾಳ ಹೆಲ್ಪ್ ಆಗಾಗ್ತಿದೆ. ಅದೇ ಮಂದಿ ಎಲ್ಲ ಯಾವಾಗ ಬರ್ತಿತಿ ಅಂತ ದುಡ್ಡು ಕಾಯ್ತಾ ಇರ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅದರ್ಲಿಂದ ಸೊಲ್ಯೂಷನ್ ಆಗಾಗ್ತೈತಿ. ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ 2,000 ರೂಪಾಯಿ ತಗೊಂಡು ಹೆಣ್ಮಕ್ಳು ಹಾಳಾಗ್ತಿದ್ದಾರೆ ಅಂತ. ಏನಂತೀರಾ ಅದಕ್ಕೆ? ಇಲ್ಲ, ಇದು ತಪ್ಪು ಮಾತು. ಅದು ಬರ್ತಾ ಇದೆ ಅಂತ ಎಲ್ಲಾರ್ದು ಮನೆಯದು ಎಲ್ಲ ನಡಾಕ್ತೈತಿ. ಅದು 2,000 ರೂಪಾಯಿ ಬರಾಕ್ತಿ ಅಂತ ರೇಷನ್ ತಿನ್ನಾಕ್ತಾರೆ. ಮತ್ತು ಏನಾರು ಮಕ್ಕಳಿಗೆ ಪ್ರಾಬ್ಲಮ್ ಬಂದ್ರೆ ತೋರ್ಸಾಕ್ತಾರೆ. ಅನುಕೂಲ ಆಗ್ತಿದೆ. ಅನುಕೂಲ ಆಗ್ತಿದೆ. ಹಾಗಾಗಿ ನಿಮ್ಗೆ ಬಾರಿ ಯಾವ ಪಕ್ಷ ಬರಬೇಕು ಅಂತ? ಕಾಂಗ್ರೆಸ್.